ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಥಿಯೇಟರ್ಗಳು ಇವತ್ತಿನ ಸಂದರ್ಭದಲ್ಲಿ ಸಿಂಗಲ್ ಥಿಯೇಟರ್ಗಳು ಮುಚ್ತಾ ಇದೆ. ನೀವು ಹೇಳಿದಾಗ ಕರೆಕ್ಟು. ಟ್ರೆಂಡ್ ಜೊತೆಲಿ ನಾವು ಹೋಗಲೇಬೇಕು. 25 ವರ್ಷಗಳ ಹಿಂದೆ ಇದ್ದ ಚಿತ್ರರಂಗ ಇವತ್ತಿನ ವಾತಾವರಣ ಹಾಗೆ ಇರಲ್ಲ ಅಂತ. ಇವತ್ತು OTT ಬಂದಿದೆ, TV ಬಂದಿದೆ. ಜನರಿಗೆ ಸಿನಿಮಾ ನೋಡೋಕೆ ಬೇರೆ 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 ಹತ್ತಾರು ಮಾಧ್ಯಮಗಳಿದೆ. ಅದರ ಆಚೆಗೂ ಕೂಡ ಥಿಯೇಟರ್ಗಳು ಇರಬೇಕಾದಂಥ ಅನಿವಾರ್ಯತೆ ಇದೆ. ಥಿಯೇಟರ್ ಇದ್ದಾಗ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ರನ್ ಆಗುತ್ತೆ ಅಂತ. ಅಂದ್ರೆ ಈ ಥಿಯೇಟರ್ಗಳನ್ನ ಉಳಿಸೋದಕ್ಕೆ ಅಥವಾ ನಮ್ಮ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಥಿಯೇಟರ್ಗಳು ಉಳಿಬೇಕು, ಅದನ್ನ ಉಳಿಸೋದಕ್ಕೆ ಏನು ಪ್ರಯತ್ನ ಮಾಡ್ಬೋದು ಅಂತ. ಯಾಕಂದ್ರೆ ಈಗ ಆಲ್ರೆಡಿ ತೆಲಂಗಾಣದಲ್ಲಿ 10 ದಿನ ಥಿಯೇಟರ್ ಬಂದ್ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲೂ ಕೂಡ ಥಿಯೇಟರ್ಗಳು ಖಾಲಿ ಹೊಡಿತಾ ಇದೆ. ವಾರ 2 ವಾರ ಬೀಗ ಹಾಕೊಂಡು ಖಾಲಿ ಕೂತಿದ್ದಾರೆ, ಜನ ಇಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿ ಇಲ್ಲೂ ಬರ್ಬೋದು ಅಂತ. ಇದು ರಿಲೆವೆಂಟ್ ಕೊನೆ ಪ್ರಶ್ನೆ. ಇಲ್ಲ, ಖಂಡಿತ. ಏನಂದ್ರೆ ಇದನ್ನ ಎಲ್ಲ ಇಂಡಸ್ಟ್ರಿಯವರು ಕೂತ್ಕೊಂಡು ಚರ್ಚೆ ಮಾಡಬೇಕು. ಚೇಂಬರ್ ಆಗಲಿ, ಆರ್ಟಿಸ್ಟ್ ಅಸೋಸಿಯೇಷನ್ ಆಗಲಿ, ಡೈರೆಕ್ಟರ್ ಅಸೋಸಿಯೇಷನ್ ಆಗಲಿ, ಪ್ರತಿಯೊಬ್ಬರು ಅಟ್ಲೀಸ್ಟ್ ಯಾರು ಮೇಯ್ನ್ ಆಗಿ ಸಿನಿಮಾಗಳು ಮಾಡ್ತಿರಲ್ಲ ಸೇರ್ಬೇಕು. ಆಕ್ಚುಲಿ ಸೇರಿ ಚರ್ಚೆಗಳು ಮಾಡಿದಾಗ ಒಬ್ಬೊಬ್ರು ಒಂದು ವಿಷಯ ಹೇಳ್ತಾರೆ, ಅದ್ರೊಳಗೆ ಏನೋ ಒಂದು ಸೊಲ್ಯೂಷನ್ ಸಿಗದೆ ಏನಿಲ್ಲ, ಆಗುತ್ತದೆ. ಆಕ್ಚುಲಿ ಅದನ್ನೇ ನಾನು ಹೇಳ್ತಾನೆ ಇರ್ತೀನಿ, ಎಲ್ಲ ಸೇರೋಣ ಒಂದ್ಸತಿ. ಪ್ರಾಬ್ಲಮ್ಗಳು ಅವಾಗಲೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಹಂಗಂತ ಮತ್ತೆ ಬ್ಲಾಕ್ ಬಸ್ಟರ್ ಹಿಟ್ಗಳು ಬರ್ತಾ ಇರುತ್ತೆ, ಮತ್ತೆ ಚೇಂಜ್ ಓವರ್ ಆಗ್ತಾನೆ ಇರುತ್ತೆ. ಬಟ್ ಕೆಲವು ಸತಿ ಸ್ವಲ್ಪ ಭಯ ಪಡೋವಂಥ ಪ್ರಾಬ್ಲಮ್ ಆಗುತ್ತೆ. ಇವಾಗ ಥಿಯೇಟರ್ಗಳು ಉಳಿತಿಲ್ಲ ಅಂದಾಗ ಭಯ ಆಗುತ್ತೆ. ಯಾಕಂದರೆ ಥಿಯೇಟರ್ಗಳಿಗೆ ಯಾಕಂದ್ರೆ ಎಷ್ಟು ದಿನ ಅಂತ ಕಾಯಕ್ಕೆ ಸಾಧ್ಯ, ಅವ್ರುಗಳು ಪ್ರಾಬ್ಲಮಲ್ಲಿ ಇದ್ದಾರೆ. ನಂಬರ್ ಆಫ್ ಫಿಲಮ್ಸ್ಗಳು ಜಾಸ್ತಿ ಆಗಬೇಕು. ಅವಾಗ ನಾವೇನು ಮಾಡ್ಬೋದು? ಇವಾಗ ಹೀರೋಗಳೇ ಪ್ಲಾನ್ ಮಾಡೋದು. ಅಟ್ಲೀಸ್ಟ್ ಒಬ್ರು ಏಪ್ರಿಲಿಗೆ ಬರೋಣ, ಒಬ್ರು ಏನೋ ಜೂನಿಗೆ ಬರೋಣ, ಇನ್ನೊಬ್ರು ಅಕ್ಟೋಬರ್ಗೆ ಬರೋಣ, ಅವಾಗ ಕಂಟಿನ್ಯೂಸ್ ರನ್ ಇರುತ್ತೆ ಅಂತ. ಆ ಥರ ಒಂಚೂರೆಲ್ಲ ಪ್ಲಾನ್ ಎಲ್ಲ ಸೇರಿದ್ರೆ ಆಗುತ್ತೆ. ನೋಡೋಣ, ಟ್ರೈ ಮಾಡೋಣ ಅದನ್ನೇನಾರ. ಇವತ್ತು ಬಂದಿದೆ ಆಕ್ಚುಲಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಅಂದ್ರೆ ತೆಲಂಗಾಣದಲ್ಲಿ 10 ದಿನ ಥಿಯೇಟರ್ ಬಂದ್ ಅನ್ನುವಂಥದ್ದು. ಸ್ಯಾಂಡ್ಲ್ವುಡ್ ಅಲ್ಲೂ ಕೂಡ ಅದೇ ತರ ಚರ್ಚೆ ನಡೀತಿದೆ ಅಂತ ಇವತ್ತು ನಾನು ಕೆಲವ್ರ ಹತ್ರ ಎಲ್ಲ ಓವರ್ ಇಂಡಿಯಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಲ್ಲ. ಯಾವಾಗ ಹೋದ್ರು ಅಲ್ಲಿ ತೆಲುಗುಗೆ ಹೋದ್ರೆ ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ಕನ್ನಡ ಇಂಡಸ್ಟ್ರಿ ಚಾಲ ಬಾಗುಂದೆ ಅಂತ. ಅಲ್ಲಿ ತಮಿಳು ಹೋದ್ರೆ ನಿಮ್ಮ ಮಲಯಾಳಂ ಇಂಡಸ್ಟ್ರಿ ಚೆನ್ನಾಗಿದೆ ಅಂತ. ಅದಿದ್ದೇ ದೂರದ ಬೆಟ್ಟ ನುಣ್ಣಿಗೆ. ಸೊ ಎಲ್ಲ ಕಡೆನೂ ಕೂಡ ಮೊದಲಿಂದ ಇಂಡಸ್ಟ್ರಿ ಸಕ್ಸಸ್ ರೇಟ್ ಇದ್ದಿದೆ 5% 10% ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ನಿಮ್ಮ ಸೂಪರ್ ಡೂಪರ್ ಹಿಟ್ ವರ್ಷದಲ್ಲಿ ಹೇಗೆ ಅಂದರೆ ಒಂದು 6-7 ಫಿಲಮ್ಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಕೆಲವು ಆವರೇಜ್ ಆಗಿರುತ್ತೆ, ಕೆಲವು ಫ್ಲಾಪ್ ಆಗಿರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಥಿಯೇಟರ್ಗಳು ಇವತ್ತಿನ ಸಂದರ್ಭದಲ್ಲಿ ಸಿಂಗಲ್ ಥಿಯೇಟರ್ಗಳು ಮುಚ್ತಾ ಇದೆ. ನೀವು ಹೇಳಿದಾಗ ಕರೆಕ್ಟು. ಟ್ರೆಂಡ್ ಜೊತೆಲಿ ನಾವು ಹೋಗಲೇಬೇಕು. 25 ವರ್ಷಗಳ ಹಿಂದೆ ಇದ್ದ ಚಿತ್ರರಂಗ ಇವತ್ತಿನ ವಾತಾವರಣ ಹಾಗೆ ಇರಲ್ಲ ಅಂತ. ಇವತ್ತು OTT ಬಂದಿದೆ, TV ಬಂದಿದೆ. ಜನರಿಗೆ ಸಿನಿಮಾ ನೋಡೋಕೆ ಬೇರೆ 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 ಹತ್ತಾರು ಮಾಧ್ಯಮಗಳಿದೆ. ಅದರ ಆಚೆಗೂ ಕೂಡ ಥಿಯೇಟರ್ಗಳು ಇರಬೇಕಾದಂಥ ಅನಿವಾರ್ಯತೆ ಇದೆ. ಥಿಯೇಟರ್ ಇದ್ದಾಗ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ರನ್ ಆಗುತ್ತೆ ಅಂತ. ಅಂದ್ರೆ ಈ ಥಿಯೇಟರ್ಗಳನ್ನ ಉಳಿಸೋದಕ್ಕೆ ಅಥವಾ ನಮ್ಮ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಥಿಯೇಟರ್ಗಳು ಉಳಿಬೇಕು, ಅದನ್ನ ಉಳಿಸೋದಕ್ಕೆ ಏನು ಪ್ರಯತ್ನ ಮಾಡ್ಬೋದು ಅಂತ. ಯಾಕಂದ್ರೆ ಈಗ ಆಲ್ರೆಡಿ ತೆಲಂಗಾಣದಲ್ಲಿ 10 ದಿನ ಥಿಯೇಟರ್ ಬಂದ್ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲೂ ಕೂಡ ಥಿಯೇಟರ್ಗಳು ಖಾಲಿ ಹೊಡಿತಾ ಇದೆ. ವಾರ 2 ವಾರ ಬೀಗ ಹಾಕೊಂಡು ಖಾಲಿ ಕೂತಿದ್ದಾರೆ, ಜನ ಇಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿ ಇಲ್ಲೂ ಬರ್ಬೋದು ಅಂತ. ಇದು ರಿಲೆವೆಂಟ್ ಕೊನೆ ಪ್ರಶ್ನೆ. ಇಲ್ಲ, ಖಂಡಿತ. ಏನಂದ್ರೆ ಇದನ್ನ ಎಲ್ಲ ಇಂಡಸ್ಟ್ರಿಯವರು ಕೂತ್ಕೊಂಡು ಚರ್ಚೆ ಮಾಡಬೇಕು. ಚೇಂಬರ್ ಆಗಲಿ, ಆರ್ಟಿಸ್ಟ್ ಅಸೋಸಿಯೇಷನ್ ಆಗಲಿ, ಡೈರೆಕ್ಟರ್ ಅಸೋಸಿಯೇಷನ್ ಆಗಲಿ, ಪ್ರತಿಯೊಬ್ಬರು ಅಟ್ಲೀಸ್ಟ್ ಯಾರು ಮೇಯ್ನ್ ಆಗಿ ಸಿನಿಮಾಗಳು ಮಾಡ್ತಿರಲ್ಲ ಸೇರ್ಬೇಕು. ಆಕ್ಚುಲಿ ಸೇರಿ ಚರ್ಚೆಗಳು ಮಾಡಿದಾಗ ಒಬ್ಬೊಬ್ರು ಒಂದು ವಿಷಯ ಹೇಳ್ತಾರೆ, ಅದ್ರೊಳಗೆ ಏನೋ ಒಂದು ಸೊಲ್ಯೂಷನ್ ಸಿಗದೆ ಏನಿಲ್ಲ, ಆಗುತ್ತದೆ. ಆಕ್ಚುಲಿ ಅದನ್ನೇ ನಾನು ಹೇಳ್ತಾನೆ ಇರ್ತೀನಿ, ಎಲ್ಲ ಸೇರೋಣ ಒಂದ್ಸತಿ. ಪ್ರಾಬ್ಲಮ್ಗಳು ಅವಾಗಲೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಹಂಗಂತ ಮತ್ತೆ ಬ್ಲಾಕ್ ಬಸ್ಟರ್ ಹಿಟ್ಗಳು ಬರ್ತಾ ಇರುತ್ತೆ, ಮತ್ತೆ ಚೇಂಜ್ ಓವರ್ ಆಗ್ತಾನೆ ಇರುತ್ತೆ. ಬಟ್ ಕೆಲವು ಸತಿ ಸ್ವಲ್ಪ ಭಯ ಪಡೋವಂಥ ಪ್ರಾಬ್ಲಮ್ ಆಗುತ್ತೆ. ಇವಾಗ ಥಿಯೇಟರ್ಗಳು ಉಳಿತಿಲ್ಲ ಅಂದಾಗ ಭಯ ಆಗುತ್ತೆ. ಯಾಕಂದರೆ ಥಿಯೇಟರ್ಗಳಿಗೆ ಯಾಕಂದ್ರೆ ಎಷ್ಟು ದಿನ ಅಂತ ಕಾಯಕ್ಕೆ ಸಾಧ್ಯ, ಅವ್ರುಗಳು ಪ್ರಾಬ್ಲಮಲ್ಲಿ ಇದ್ದಾರೆ. ನಂಬರ್ ಆಫ್ ಫಿಲಮ್ಸ್ಗಳು ಜಾಸ್ತಿ ಆಗಬೇಕು. ಅವಾಗ ನಾವೇನು ಮಾಡ್ಬೋದು? ಇವಾಗ ಹೀರೋಗಳೇ ಪ್ಲಾನ್ ಮಾಡೋದು. ಅಟ್ಲೀಸ್ಟ್ ಒಬ್ರು ಏಪ್ರಿಲಿಗೆ ಬರೋಣ, ಒಬ್ರು ಏನೋ ಜೂನಿಗೆ ಬರೋಣ, ಇನ್ನೊಬ್ರು ಅಕ್ಟೋಬರ್ಗೆ ಬರೋಣ, ಅವಾಗ ಕಂಟಿನ್ಯೂಸ್ ರನ್ ಇರುತ್ತೆ ಅಂತ. ಆ ಥರ ಒಂಚೂರೆಲ್ಲ ಪ್ಲಾನ್ ಎಲ್ಲ ಸೇರಿದ್ರೆ ಆಗುತ್ತೆ. ನೋಡೋಣ, ಟ್ರೈ ಮಾಡೋಣ ಅದನ್ನೇನಾರ. ಇವತ್ತು ಬಂದಿದೆ ಆಕ್ಚುಲಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಅಂದ್ರೆ ತೆಲಂಗಾಣದಲ್ಲಿ 10 ದಿನ ಥಿಯೇಟರ್ ಬಂದ್ ಅನ್ನುವಂಥದ್ದು. ಸ್ಯಾಂಡ್ಲ್ವುಡ್ ಅಲ್ಲೂ ಕೂಡ ಅದೇ ತರ ಚರ್ಚೆ ನಡೀತಿದೆ ಅಂತ ಇವತ್ತು ನಾನು ಕೆಲವ್ರ ಹತ್ರ ಎಲ್ಲ ಓವರ್ ಇಂಡಿಯಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಲ್ಲ. ಯಾವಾಗ ಹೋದ್ರು ಅಲ್ಲಿ ತೆಲುಗುಗೆ ಹೋದ್ರೆ ಅವ್ರು ಹೇಳ್ತಾ ಇರ್ತಾರೆ ನಿಮ್ಮ ಕನ್ನಡ ಇಂಡಸ್ಟ್ರಿ ಚಾಲ ಬಾಗುಂದೆ ಅಂತ. ಅಲ್ಲಿ ತಮಿಳು ಹೋದ್ರೆ ನಿಮ್ಮ ಮಲಯಾಳಂ ಇಂಡಸ್ಟ್ರಿ ಚೆನ್ನಾಗಿದೆ ಅಂತ. ಅದಿದ್ದೇ ದೂರದ ಬೆಟ್ಟ ನುಣ್ಣಿಗೆ. ಸೊ ಎಲ್ಲ ಕಡೆನೂ ಕೂಡ ಮೊದಲಿಂದ ಇಂಡಸ್ಟ್ರಿ ಸಕ್ಸಸ್ ರೇಟ್ ಇದ್ದಿದೆ 5% 10% ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ ನಿಮ್ಮ ಸೂಪರ್ ಡೂಪರ್ ಹಿಟ್ ವರ್ಷದಲ್ಲಿ ಹೇಗೆ ಅಂದರೆ ಒಂದು 6-7 ಫಿಲಮ್ಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಕೆಲವು ಆವರೇಜ್ ಆಗಿರುತ್ತೆ, ಕೆಲವು ಫ್ಲಾಪ್ ಆಗಿರುತ್ತೆ. ಅದೇನು ಮಾಡೋಕ್ಕಾಗಲ್ಲ.